ನಮ್ಮ ದೇಹದಲ್ಲಿ ಕಾಯಿಲೆಗಳು ಯಾವ ರೀತಿ ಬರುತ್ತೆ, ಏನಕ್ಕೆ ನಾವು ಇಷ್ಟೊಂದು ಕಾಯಿಲೆಗಳಿಗೆ ಒಳಗಾಗಬೇಕು ಮತ್ತು ಏನಕ್ಕೆ ಇಷ್ಟೊಂದು ಮೆಡಿಸಿನ್ ತೊಗೊಬೇಕು, ಈ ಕಾಯಿಲೆಗಳು ಮೆಡಿಸಿನ್ ಇಲ್ಲದೆ ನಾವು ವಾಸಿ ಮಾಡ್ಕೊಳಕ್ಕಾಗುತ್ತಾ ಇಲ್ವಾ. ಫಾರ್ ಎಕ್ಸಾಂಪಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗಿರ್ಬೋದು, ಮಕ್ಕಳಾಗದೇ ಇರ್ಬೋದು, ಮೆನ್ನಲ್ಲಿ ಇರೆಕ್ಟೈಲ್ ಡಿಸ್ಫಂಕ್ಷನ್, ಇಲ್ಲಾಂದರೆ ಹೊಟ್ಟೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಹೆಡ್ಏಕು, ತಲೆನೋವು, ಹಾರ್ಟ್ ಬ್ಲಾಕ್ಸ್ ಆಗಿರ್ಬೋದು, ಮತ್ತು ಹೈ ಬ್ಲಡ್ ಪ್ರೆಷರ್ ಇರ್ಬೋದು. ಎಷ್ಟೇ ಪ್ರಾಬ್ಲಮ್ ಇದ್ರೂ ಇದನ್ನೆಲ್ಲ ಮೆಡಿಕೇಷನ್ ಇಲ್ಲದೇ ನೀವು ತಡೆಗಟ್ಬೋದಾ ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಸ್ಸು ಇದರಲ್ಲಿ ಯಾವುದೇ ರೀತಿಯ ಒಂದು ಮೆಡಿಕೇಷನ್ ಇಲ್ಲ, ಜಸ್ಟು ನಾವು ಕೊಡೋ ಅಡ್ವೈಸು. ಯಾಕೆ ಅಂತ ಹೇಳಿದ್ರೆ 20 ಇಯರ್ಸ್ ಅಪ್ ಟು 20 ಇಯರ್ಸ್ ತನಕ ನಮಗೆ ಯಾವುದೇ ರೀತಿಯ ಕಾಯಿಲೆ ಇರೋದಿಲ್ಲ, ಯಾವುದೇ ರೀತಿಯ ಹೆಲ್ತಲ್ಲಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಆದರೆ ಆಫ್ಟರ್ 20 ಇಯರ್ಸ್ ಆದಮೇಲೆ ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಹಾರ್ಮೋನಲ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಪೀರಿಯಡ್ಸ್ ಪ್ರಾಬ್ಲಮ್ಮು, ಈ ಥರ ಹೇರ್ ಲಾಸ್ ಆಗೋದು, ಬೇರೆ ಬೇರೆ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೆಲ್ಲ ಯಾವ್ದು ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಸಿಂಪಲಾಗಿ ನನಗೆ ಮಾಡ್ಬೋದು. ಯಾವುದೇ ಕಾಯಿಲೆಗಳು ನಮಗೆ ಫಸ್ಟು ಕಾಯಿಲೆಯಾಗಿ ಡಯಾಗ್ನೋಸಿಸ್ ಡಾಕ್ಟರ್ಸ್ ಕೊಡೋಲ್ಲ. ಅದಕ್ಕೆ ಮೊದಲು ನಮ್ಮ ಬಾಡಿಯಲ್ಲಿ ವಾರ್ನಿಂಗ್ ಸೈನ್ಸು, ಇವಾಗ ವೆಯ್ಟ್ ಜಾಸ್ತಿ ಆಗಿರುತ್ತೆ, ಹೇರ್ ಲಾಸ್ ಆಗಿರುತ್ತೆ, ಕೂದಲು ಜಾಸ್ತಿ ಉದುರ್ತಾ ಇರುತ್ತೆ, ಮತ್ತು ಯಾವಾಗಲೂ ಕಾಲು ನೋವು, ಕೈಯಲ್ಲಿ ಜೋಮ್ ಹಿಡಿಯೋ ಥರ ಆಗುತ್ತೆ, ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ ಆಗಿರುತ್ತೆ, ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ, ಮತ್ತು ನಡೆಯೋಕ್ಕಾಗೋದಿಲ್ಲ, ಸೊಂಟ ನೋವು, ಕುತ್ಕೊಳ್ಳಿಕ್ಕಾಗಲ್ಲ, ಪೀರಿಯಡ್ಸು ರೆಗ್ಯುಲರ್ ಆಗಿರೋದಿಲ್ಲ. ಇದೆಲ್ಲ ವಾರ್ನಿಂಗ್ ಸೈನ್ಸ್. ಫಸ್ಟು ಯೂರಿನ್ ಬಂದು, ಮೂತ್ರ ಬಂದು ಡಾರ್ಕ್ ಯೆಲ್ಲೋಯಿಶ್ ಕಲರ್ ಆಗಿರುತ್ತೆ, ಮತ್ತು ಈ ಥರ ಅವಾಗವಾಗ ಉಸಿರು ಮೆಟ್ಲೆಲ್ಲ ಹತ್ಲಿಕ್ಕಾಗಲ್ಲ, ಸ್ವಲ್ಪ ದೂರ ನಡೆದ್ರೂ ಒಂಥರ ಆಯಾಸ ಥರ, ಹೊಟ್ಟೆ ಯಾವಾಗಲೂ ಇಂಡೈಜೆಷನ್ ಪ್ರಾಬ್ಲಮ್ಮು, ಲೂಸ್ ಮೋಷನ್, ತಿಂದ ತಕ್ಷಣ ಬಾತ್ರೂಮ್ಗೆ ಹೋಗ್ತಾರೆ. ಇದೆಲ್ಲ ವಾರ್ನಿಂಗ್ ಸೈನ್ಸು. ಸೊ ಇದೆಲ್ಲ ಬರೋದಕ್ಕೆ ಮೊದಲು ವಾರ್ನಿಂಗ್ ಸೈನ್ಸು, ಡಿಸೀಸ್ ಕಂಡೀಷನ್ಸು ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಯಾವುದೇ ಒಂದು ಡಿಸೀಸ್ ಸ್ಟಾರ್ಟ್ ಆಗೋದಕ್ಕೆ ಮೊದಲು ನಮ್ಮ ದೇಹದಲ್ಲಿ ಫಸ್ಟ್ ಅದು ಸ್ಟಾರ್ಟ್ ಆಗೋದು ಸ್ಟ್ರೆಸ್ಸಿಂದ. ಸ್ಟ್ರೆಸ್ಸು ನಮ್ಮ ಬಾಡಿಯಲ್ಲಿ ಟೆನ್ಷನ್, ಸ್ವಲ್ಪ ಟೆನ್ಷನ್ನು, ಇಲ್ಲಾಂದರೆ ಎಲ್ಲದಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಅದು ಸ್ಟ್ರೆಸ್ಸಿಂದ ಬರುತ್ತೆ. ಪ್ಲಸ್ಸು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್ ಅಂದರೆ ಏನು, ಒಂದು ತಿನ್ನೋದ್ರಲ್ಲಿ ಒಂದು ಟೈಮ್ ಟೇಬಲ್ ಅನ್ನೋದಿಲ್ಲ, ಬೇಕಾಬಿಟ್ಟು ತಿನ್ನೋದು, ಒಂದೊಂದು ಫುಡ್ನ ನಾವು ಜೊತೆಯಲ್ಲಿ ಎರಡು ಸೇರಿಸಿ ತಿನ್ನಬಾರ್ದು, ಈ ಥರ ಬೇರೆ ಬೇರೆ ಇದೆ. ಮತ್ತು ಒಂದು ಊಟ ಮಾಡಿ ಆದಮೇಲೆ, ನಾಷ್ಟ ಮಾಡಿ ಆದಮೇಲೆ, ಮಧ್ಯಾಹ್ನ ಲಂಚ್ಗಾಗಲಿ, ಡಿನ್ನರ್ಗಾಗಲಿ, ರಾತ್ರಿ ಊಟಕ್ಕಾಗಲಿ ಎಷ್ಟು ಟೈಮ್ ಗ್ಯಾಪ್ ಇರಬೇಕು, ನಾವು ತಿಂದಾದ್ಮೇಲೆ ಅದು ಹೊರಗಡೆ ಎಷ್ಟು ಗಂಟೆ ಒಳಗಡೆ ಅದು ಹೊರಗಡೆ ಬರಬೇಕು ಅನ್ನೋದು ನಾವು ಸರಿಯಾಗಿ ಫಾಲೋ ಮಾಡಲ್ಲ, ಬೇಕಾಬಿಟ್ಟು ಅದು ತಿಂತೀವಿ. ಅದನ್ನೇ ಲೈಫ್ ಸ್ಟೈಲ್ ಹ್ಯಾಬಿಟ್ಸು ಇಂಬ್ಯಾಲೆನ್ಸ್, ಏರುಪೇರಾಗಿರುತ್ತೆ. ಸೊ ಇದು ಎರಡೂ ಸೇರಿದಾಗ ಸ್ಟ್ರೆಸ್ಸು ಮತ್ತು ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು ಎರಡೂ ಸೇರಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮದು ಬ್ಲಡ್ ವೆಸಲ್ಸು ರಕ್ತನಾಳ ಅಂತ ಹೇಳ್ತೀವಿ. ಈ ರಕ್ತನಾಳಗಳನ್ನ ಏನು ಮಾಡುತ್ತೆ, ನ್ಯಾರೋ ಅಂದರೆ ಯಾವಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಆವಾಗ, ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಜಾಸ್ತಿ ಆದಾಗ ಬ್ಲಡ್ ವೆಸಲ್ಸ್ ಬಂದು ನ್ಯಾರೋ ಆಗುತ್ತೆ. ಯಾವಾಗಲೂ ಬ್ಲಡ್ ವೆಸಲ್ಸ್ ಈ ಥರ ಪೈಪ್ ಥರ ಅಗಲ ನೀರು ಹಾರ್ಕೊಂಡು ಹೋಗೋ ಥರ ಇರಬೇಕು ಯಾವಾಗಲೂ. ಯಾವಾಗ ಬ್ಲಡ್ ವೆಸಲ್ಸು ನ್ಯಾರೋ ಆಗುತ್ತೋ, ಈ ಥರ ಹತ್ತಿರ ಆಗುತ್ತೋ, ಆವಾಗ ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನು ಎಲ್ಲ ಕಡೆ ಸರಬರಾಜು ಆಗ್ತಾಯಿಲ್ಲ. ಅದು ಏನಕ್ಕೆ ಆಗ್ತಾಯಿಲ್ಲ ಅಂಥೇಳಿ ನಾನು ಅದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ನಾರ್ಮಲಾಗಿ ಬ್ಲಡ್ ವೆಸಲ್ಸ್ ಬಂದುಬಿಟ್ಟು ಈ ಥರ ಇರುತ್ತೆ, ಈ ಥರ ಬರ್ತಿದೆ ನೋಡಿ, ಈ ಥರ ಲೈನ್ ಸ್ಟ್ರೈಟಾಗಿರುತ್ತೆ, ಯಾವುದೇ ಚೆನ್ನಾಗಿ ಹೋಗುತ್ತೆ ನೋಡಿ, ಈ ಥರ ಹೋಗುತ್ತೆ. ಯಾವಾಗ ಬ್ಲಾಕೇಜಸ್ ಬರುತ್ತೆ ಬಾಡಿಯಲ್ಲಿ, ಬ್ಲಾಕೇಜಸ್ ಅಂದರೆ ಇದು ನಾರ್ಮಲಾಗಿ ಹೋಗೋ ಬ್ಲಡ್ ವೆಸಲ್ಸ್. ಯಾವಾಗ ಇದರಲ್ಲಿ ನಾವು ಸ್ಟ್ರೆಸ್ ತಗೊಳ್ತೀವಿ, ಇಲ್ಲ ಫುಡ್ ಹ್ಯಾಬಿಟ್ಸು ಚೆನ್ನಾಗಿರಲ್ವೋ, ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮದು ಬ್ಲಡ್ ವೆಸಲ್ಸ್ ಬಂದುಬಿಟ್ಟು ಇದು ನಾರ್ಮಲ್ ಈ ಥರ ನ್ಯಾರೋ ಆಗುತ್ತೆ, ಈ ಥರ ನ್ಯಾರೋ ಏನಕ್ಕಾಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ನೋಡಿ, ಇದರಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ಸ್ ಆಗಿರ್ಬೋದು, ಕ್ಲಾಕ್ಸ್ ಇರ್ಬೋದು, ಕಟ್ಕೊಂಡಿರೋದು ಇಲ್ಲ ಅಂತೇಳಿ ಈ ಥರ ಆದಾಗ ನೋಡಿ ಇದೆಲ್ಲ ಫುಲ್ಲಾಗುತ್ತೆ. ಈ ಗೋಡೆಗಳು, ಬ್ಲಡ್ ವೆಸಲ್ ಗೋಡೆಗಳಲ್ಲಿ ಅಲ್ಲೆಲ್ಲ ಈ ಥರ ಕಟ್ಕೊಳ್ಳುತ್ತೆ. ಯಾವಾಗ ಇಲ್ಲೆಲ್ಲ ಕಟ್ಕೊಳ್ಳುತ್ತೋ ಆವಾಗ ನೋಡಿ ಇದು ಸರಿಯಾಗಿ ರಕ್ತ ಇಲ್ಲಿ ಹರಿಯೋದಕ್ಕೆ ಸ್ವಲ್ಪ ಜಾಗ ಇರುತ್ತೆ. ಈ ಸ್ವಲ್ಪ ಜಾಗವಿದ್ದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಈ ಗೋಡೆಗಳ ಮಧ್ಯೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇದು ಅಗಲ ಬಂದುಬಿಟ್ಟು ಕಮ್ಮಿ ಇದೆ, ಇದರಲ್ಲಿ ಫೋರ್ಸಾಗಿ ಬ್ಲಡ್ಡು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನೇ ಬ್ಲಡ್ ಪ್ರೆಷರ್ ಅಂತ ಹೇಳೋದು. ಸೊ ಇದು ನೋಡಿ, ಇದೆಲ್ಲ ಅಂಟ್ಕೊಂಡಿರೋದಲ್ಲ, ಇದೆಲ್ಲ ವೇಸ್ಟು, ನಮ್ಮ ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸು ಇದು ಅಂಟ್ಕೊಂಡಿದೆ. ಸೊ ಇವಾಗ ಪ್ರೆಷರ್ ಜಾಸ್ತಿ ಆದಾಗ ಇದೆಲ್ಲ
ನೋಡಿ ಇದು ಬ್ಲಡ್ ಚೆನ್ನಾಗಿ ಹೋಗೋದಿಲ್ಲ, ಪ್ರೆಷರ್ ಜಾಸ್ತಿ ಆಗುತ್ತೆ, ಮತ್ತು ಇಲ್ಲಿ ವೇಸ್ಟ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ. ಆವಾಗ ಸರ್ಟನ್ ಆರ್ಗನ್ಸ್ಗೆ, ಯಾವ ಆರ್ಗನ್ಸು, ಹಾರ್ಟ್ ಆಗಿರ್ಬೋದು, ಕಿಡ್ನೀಸು, ಬ್ರೈನು, ಎಲ್ಲ ಕಡೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಆಗಲಿ ಎಲ್ಲದಕ್ಕೂ ಬ್ಲಡ್ ಸರ್ಕ್ಯುಲೇಷನ್ನು ಕಮ್ಮಿ ಹೋಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಹೋದಾಗ ರಕ್ತ ಥಿಕ್ನೆಸ್ಸು ಜಾಸ್ತಿ ಆಗುತ್ತೆ. ಬ್ಲಡ್ ಥಿಕ್ನೆಸ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಸರ್ಕ್ಯುಲೇಷನ್ನು ಸರಿಯಾಗಿ ಆಗೋದಿಲ್ಲ. ಆವಾಗ ಎಲ್ಲ ರೀತಿಯ ಈ ಥರ ಹಾರ್ಮೋನ್ ಪ್ರಾಬ್ಲಮ್ಸು, ಕ್ಲಾಟ್ಸ್ ಆಗೋದು ಹಾರ್ಟಲ್ಲಿ, ಮತ್ತು ಬ್ರೈನ್ಗೆ ಒಳ್ಳೆ ರೀತಿಯಲ್ಲಿ ಸರ್ಕ್ಯುಲೇಷನ್ ಆಗಲ್ಲ, ಕಾಲಲ್ಲಿ ರೀಚ್ ಆಗೋದಿಲ್ಲ ಬ್ಲಡ್ಡು, ಮತ್ತು ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸು, ಮಕ್ಕಳ ಆಗೋದಿಲ್ಲ. ಸೊ ಈ ಥರ ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸು ಈ ಬ್ಲಡ್ ವೆಸಲ್ಸು ಈ ಥರ ನ್ಯಾರೋ ಆದಾಗ ನಮಗೆ ಇದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಬ್ಲಡ್ ವೆಸಲ್ಸ್ ನ್ಯಾರೋ ಆದಾಗ ಯಾವ್ಯಾವ ಪ್ರಾಬ್ಲಮ್ ನಮಗೆ ಬರುತ್ತೆ, ಏನು ಇದರಿಂದ ಏನು ಕಾನ್ಸಿಕ್ವೆನ್ಸಸ್ ಯಾವ ಥರ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ.